ಮೈಸೂರು ಶ್ರೀ ಆಗಲ್ಲ ಸರ್, ಮೈಸೂರು ಪಾಕೆ ಇದು, ಮೈಸೂರು ಶ್ರೀ ಆಗಲ್ಲ ಇದು. ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆನೂ ಪಾಕ್ ಅನ್ನೋದು ಇದೆ. ಪಾಕಿಸ್ತಾನ ನಮ್ಮ ಸ್ವಾತಂತ್ರ್ಯ ಬಂದ್ಮೇಲೆ ಅದು ಡಿವೈಡ್ ಆಗಿರೋದು. ಇದನ್ನ ಎತ್ಕೊಂಡು ಹೋಗಿ ಅಲ್ಲಿ ಲಿಂಕ್ ಮಾಡುವಂಥದ್ದು ಮುಟ್ಟಾಳ್ತನ ಅಂತ ಹೇಳ್ಬೋದು. ಅದು ಯಾರೋ ಬುದ್ಧಿ ಇಲ್ದಂಥವ್ರು ಇಕ್ಕುವಂಥದ್ದು. ಮೈಸೂರು ಪಾಕ್ ಅಂತಂದರೆ ಇದು ಮೈಸೂರಿನ ಪಾಕನ ಮೈಸೂರು ಪಾಕ್ ಅಂತ ಅಂದ್ಬಿಟ್ಟು ಬಂದಿರೋದು ಹಿನ್ನೆಲೆ. ಇದು ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆನೂ ಪಾಕ್ ಅನ್ನೋದು ಇದೆ, ಮೈಸೂರು ಪಾಕ್ ಅನ್ನೋದು. ಇವಾಗ ಯಾರೋ ಪಾಕಿಸ್ತಾನಕ್ಕೂ ಇಂಡಿಯಾಗೂ ಗಲಾಟೆ ಆಗಿಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತಕ್ಷಣ ಇದನ್ನ ಎತ್ಕೊಂಡು ಹೋಗಿ ಅಲ್ಲಿ ಲಿಂಕ್ ಮಾಡುವಂಥದ್ದು ಮುಟ್ಟಾಳ್ತನ ಅಂತ ಹೇಳ್ಬೋದು. ಬುದ್ಧಿ ಇಲ್ದಂಥವ್ರು, ಇದ್ರ ಹಿನ್ನೆಲೆ ಗೊತ್ತಿರೋರು ಯಾರು ಮಾತಾಡಲ್ಲ. ಸುಮ್ಮನೆ ಯಾರೋ ಮಾತಾಡಬೇಕು, ಅದನ್ನು ಮಾತಾಡ್ತಾ ಇದ್ದಾರೆ ಅಷ್ಟೇ. ಮೈಸೂರು ಪಾಕು ಇಲ್ಲಿ ಕೃಷ್ಣರಾಜ ಒಡೆಯರು ಆವತ್ತು 1935 ಇಲ್ಲಿ ಹಿನ್ನೆಲೆ ಇದೆ ಅಲ್ವಾ. ಆವತ್ತಿನ ದಿನದಲ್ಲಿ ಅವರೊಂದು ಸಿಹಿ ಪದಾರ್ಥನ ತಯಾರು ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಆವತ್ತು ಇಲ್ಲಿ ಮೈಸೂರು ಪಾಕ್ನ ರೆಡಿ ಮಾಡಿಸಿರ್ತಾರೆ ಅವರ ಮನೆ ಅಡುಗೆ ಕೆಲಸದವ್ರ ಕೈಯಲ್ಲಿ. ಅದು ಪ್ರಸಿದ್ಧಿ ಆಗ್ತಾ ಮೈಸೂರು ಪಾಕ್ ಅನ್ನೋದು ಇವತ್ತು ವಿಶ್ವ ಪ್ರಸಿದ್ಧ ಸಿಹಿ ತಿಂಡಿ ಅಂತ ಆಗಿದೆ. ಇದು ನಮ್ಮ ಕರ್ನಾಟಕದವರಾಗಿ ನಮ್ಮ ಕರ್ನಾಟಕದ ಈ ಒಂದು ಸಿಹಿ ತಿಂಡಿ ನಾವಿಲ್ಲಿ ನೋಡ್ತಾ ಇರೋದಕ್ಕೆ ನಮ್ಗೊಂದು ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಮೈಸೂರು ಪಾಕು, ಸೋನ್ ಪಪಡಿ ಮತ್ತು ಮಿಕ್ಸ್ಚರ್ಸು ಅವು ತಗೊಂಡಿದ್ದೀವಿ. ಬಂದಾಗೆಲ್ಲ ಬರ್ತೀವಿ. ವಿನೋದ್ ರೆಡ್ಡಿ ಅಂತ, ಬೆಂಗಳೂರು. ಮೈಸೂರು ಶ್ರೀ ಆಗಲ್ಲ ಸರ್, ಮೈಸೂರು ಪಾಕೆ ಇದು, ಮೈಸೂರು ಶ್ರೀ ಆಗಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಈ ಪಾಕ್ ತುಂಬ ಇಷ್ಟ ಆಗಿಬಿಟ್ಟು ಆವಾಗಿನ ಕಾಲದಲ್ಲಿ ಅವ್ರಿಗೆ ತುಂಬ ಇಷ್ಟ ಆಯಿತು ಇದು ಪಾಕು ಅಂದ್ಬಿಟ್ಟು ಮೈಸೂರು ಪಾಕ ಮಾಡಿರೋದು. ಹ್ಞೂ ಸರ್. ಯಾವುದು? ಹ್ಞೂ ಸರ್, ಪಾಕಿಸ್ತಾನ ನಮ್ಮ ಸ್ವಾತಂತ್ರ್ಯ ಬಂದಮೇಲೆ ಅದು ಡಿವೈಡ್ ಆಗಿರೋದು. ಅದಕ್ಕೆ ಮುಂಚೆ ಪಾಕಿಸ್ತಾನ ಇಲ್ಲ, ಅಖಂಡ ಭಾರತ ಇದ್ದಿದ್ದು. 23 ದೇಶಗಳು ಅಖಂಡ ಭಾರತ ಇತ್ತು. ಸ್ವಾತಂತ್ರ್ಯ ಬಂದಾದ್ಮೇಲೆ ಪಾಕಿಸ್ತಾನ ಅನ್ನೋದು ಡಿವೈಡ್ ಆಯಿತು. ಅದು ಈಗ ಸ್ವಾತಂತ್ರ್ಯ ಬಂದಮೇಲೆ ಉಟ್ಕೊಂಡಿರೋದು ಪಕ್ಷ ಅದು. ಸ್ವೀಟ್ ಅದಕ್ಕೆ ಮುಂಚೆ 1935 ಇಸ್ವಿಯಿಂದ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ತುಂಬ ಇಷ್ಟ ಆಗಿ ಈ ಪಾಕ್ ತುಂಬ ಮೈಸೂರು ಮಹಾರಾಜರಿಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಈ ಅದಕ್ಕೆ ಮೈಸೂರು ಪಾಕ್ ಅಂತ ಹೆಸರಿಟ್ಟಿರೋದು. ಅದೇ ಇರಬೇಕು ಅಂತ. ನನ್ನ ಫೇವ್ರೆಟ್ ಸ್ವೀಟು, ಆದ್ರಿಂದ ಅವ್ರು ಮೈಸೂರಿಗೆ ಬಂದಿದೀವಲ್ಲ, ನೀನು ಫೇವ್ರೆಟ್ ತಗೊಳ್ಳಿ ಅಂತ ಕರ್ಕೊ ಬಂದಿದ್ದಾರೆ. ಈಗ ಮೈಸೂರು ಪಾಕ್ನ ಕೆಲವು ಕಡೆ ಮೈಸೂರು ಶ್ರೀ ಅಂತ ಮಾಡ್ತಿದ್ದಾರೆ ಬೇರೆ ರಾಜ್ಯಗಳಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇಲ್ಲಿ ಈ ಮೈಸೂರು ಅಂತಂದ್ರೆ ಮೈಸೂರು ಪಾಕ್ ಅಂದ್ರೆ ಇಲ್ಲೇ ಅಲ್ವಾ, ಇಲ್ಲಿಗೆ ನಮ್ಗೆ ಇಷ್ಟ. ಯಾವಾಗ ಬಂದರೂ ತಗೊಂಡು ಹೋಗ್ತೀವಿ ನಾವು. ಮೈಸೂರು ಬರ್ತಾ ಇರ್ತೀವಿ, ಸುಮಾರು 9 ವರ್ಷದಿಂದ ಬರ್ತಾ ಇರ್ತೀವಿ. ಬಂದಾಗೆಲ್ಲ ತಗೊಂಡು ಹೋಗ್ತಾ ಇರ್ತೀವಿ ನಾವು. ನನ್ಗೆ ಆರ್ಡಿನರಿ ಮೈಸೂರು ಪಾಕ್ ಅಂದ್ರೆ ಇಷ್ಟ, ಗೀ ಮೈಸೂರು ಪಾಕ್ ಇಷ್ಟ ಇಲ್ಲ, ಆರ್ಡಿನರಿ ಮೈಸೂರು ಪಾಕ್ ಅಂದ್ರೆ ಇಷ್ಟ. ಅದರಿಂದ ಬಂದಾಗೆಲ್ಲ ತಗೊಂಡು ಹೋಗ್ತಾ ಇರ್ತೀವಿ. ಮೋನಿಕಾ ಅಂತ.